ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇದೊಂದು ಪುಟ್ಟ ಡೈಲಿ ಬ್ಲಾಗ್ ಆಗಿದೆ. ಇವತ್ತಿನ ಡೈಲಿ ಬ್ಲಾಗಲ್ಲಿ ನಾನು ನಿಮಗೆ ಇದೊಂಥರ ತರಕಾರಿನ ಪರಿಚಯಿಸ್ತೀನಿ. ಮತ್ತು ನಾನೊಂಥರ ಗಿಡನ ಹಾಕಿದ್ದೀನಿ. ಅದು ಯಾವುದು ಗಿಡ ಅಂತ ನೀವು ಫೈಂಡ್ ಔಟ್ ಮಾಡಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಮಗಳು ಪುಟ್ಟದಾಗ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಆ ವಿಡಿಯೋನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ನೋಡಿ, ಇದನ್ನು ಗುಲ್ಸುಂಡೆಕಾಯಿ ಅಂತ ಕರೀತಾರೆ. ಇದು ಶುಗರ್ಗೆ ತುಂಬ ಒಳ್ಳೆಯದು. ಹಂಗಂತೇಳಿ ನಮಗೆ ಶುಗರ್ ಐತೆ ಅದಕ್ಕೆ ತೊಗೊಬಂದು ಇಟ್ಕೊಂಡಿದ್ದೀವಿ ಅಂತ ಮಾತ್ರ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ಇದು ಗೊಂಚಲಾಗಿರುತ್ತೆ. ನಾನೊಂದು ಲೈವ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಈ ಥರ ಬಿಡಿಸಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಜಜ್ಜಬೇಕು. ಅದು ನನ್ನ ಮಗಳು ಜಜ್ಜಕ್ಕೆ ಇಟ್ಕೊಂಡು ನನಗೆ ಬಿಡಲಿಲ್ಲ. ಕುಟಾಣಿ ತೊಗೊಂಡು ಜಜ್ಜಿ ಪೀಸ್ ಮಾಡಿಬಿಟ್ಟು ಅದರೊಳಗಡೆ ಒಂದು ಸ್ವಲ್ಪನೂ ಬೀಜ ಇರಬಾರ್ದು. ಆ ಥರ ಇದನ್ನು ತೊಳಿಬೇಕು. ನಾವು ಈ ಶುಗರ್ ಇರೋರು ಇದನ್ನು ಒಣಗಿಸಿ ಪೌಡರ್ ಮಾಡಿಟ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನೋಡಿ, ನಾನು ನುಗ್ಗೆಕಾಯಿನೂ ಬಿಡಿಸಿಟ್ಕೊಂಡಿದ್ದೀನಲ್ಲ, ಅದ್ರದ್ದು ಸಾಂಬಾರು ಮಾಡಿದ್ದೀನಿ. ನೋಡಿ, ಇಲ್ಲಿ ಈ ಥರ ನಾವು ಬೇಳೆ ಮತ್ತು ಈ ಥರ ಜಜ್ಜಿ ಚಿಕ್ಕದಾಗಿ ಹಾಕಿ ನಮಗೆ ಯಾವ ಥರ ಸಾಂಬಾರು ಬೇಕೋ ಆ ಥರ ಸಾಂಬಾರನ್ನ ಮಾಡ್ಕೊಬೋದು. ನಾನು ಇವಾಗ ಇದ್ರ ಜೊತೆಗೆ ಅದೇ ಗುಲ್ಸುಂಡೆಕಾಯಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಮತ್ತು ಈ ನುಗ್ಗೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಈ ತರಕಾರಿ ಬಗ್ಗೆ ಆಯಿತು. ಇದು ನೋಡಿ, ನಾನು ತುಳಸಿ ಪಾಟ್ ಒಳಗಡೆ ಸಬ್ಜಾ ಬೀಜ ಮತ್ತು ಚಿಯಾ ಸೀಡ್ಸು ಇವೆರಡನ್ನೂ ಹಾಕಿದ್ದೆ. ಮತ್ತು ಇದ್ರ ಜೊತೆಗೆ ನಾನು ತುಳಸಿ ಬೀಜಗಳನ್ನೂ ಸಹ ಹಾಕಿದ್ದೆ. ಈ ತುಳಸಿ ಬೀಜಗಳು ಬಂದಿಲ್ಲ, ಅಂದರೆ ತುಳಸಿ ಬಂದಿಲ್ಲ. ಅದ್ರ ಬದಲು ಈ ಥರ ಗಿಡಗಳು ಬಂದಿದ್ದಾವೆ. ಅದೇ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಹಾಕಿದ್ನಲ್ಲ ಅವು. ಇದು ಯಾವುದೋ ಅಂತ ನನಗೆ ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡ್ತೀರಾ, ಇದು ಯಾವ ಗಿಡ ಅಂತ ಹೇಳಿ. ನನಗಂತೂ ಇದನ್ನು ನೋಡ್ತಾ ಇದ್ದರೆ ಸಬ್ಜಾ ಸೀಡ್ಸ್ ಅನ್ನಂಗೆ ಕಾಣಿಸ್ತೈತೆ, ಗೊತ್ತಾಗ್ತಿಲ್ಲ. ಈ ತುಳಸಿ ಗಿಡದ ಬದಲು ಇವಾಗ ನಾನು ಇದನ್ನೇ ಪೂಜೆ ಮಾಡ್ತಾ ಇದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ. ನಿಮಗೇನಾದರೂ ಈ ಗಿಡಗಳ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದು ಯಾವ ಗಿಡ ಅಂತ ಹೇಳಿ. ನೋಡಿದ್ರೆ ಒಂದು ಕಡೆಯಿಂದ ಸೈಡಲ್ಲಿ ನೋಡಿದ್ರೆ ಒಳ್ಳೆ ಮೆಣಸಿನ್ಕಾಯಿ ಗಿಡದ ಥರ ನನಗೇನೋ ಕಾಣಿಸ್ತೈತೆ. ಅದರ ಮೆಣಸಿನ್ಕಾಯಿ ಇದ್ರೊಳಗಡೆ ಉದುರಿಸಿಲ್ಲ. ನೋಡೋಣ, ಕಾಮೆಂಟ್ ಹಾಕಿ ಯಾವ್ದು ಬರುತ್ತೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಹಂಗೆ ನನ್ನ ಮಗಳನ್ನ ಒಂದು ಸರಿ ಮಾತಾಡ್ಸೋಣ. ನೀವು ಕಮೆಂಟ್ ಹಾಕಿ ನನ್ನ ಮಗಳು ಏನು ಹೇಳ್ತಾಳೆ ನೋಡೋಣ. ಏನದು ಪಪ್ಪ? ಕಾಳು? ಯಾವ ಕಾಳದು? ಮಳೆ ಹುಳಿ ಕಾಳ? ಎಂಥ ಕಾಳು? ಬೇಳೆಕಾಳಲ್ಲ ಕಣಿಯೋದು, ತೊಗರಿ ಕಾಳು. ಈ ಕಾಳು ತಗೊಬಿಟ್ಟು ಮೇಳೆ ಹುಳಿ ಕಾಳು ಬೇಳೆ ಕಾಳು ಅಂತೆ. ಏನು ಮಾಡ್ತಾಯಿದ್ದಿ ಇದರಲ್ಲಿ ನೀನು? ಆಟ ಆಡ್ತೀರಾ? ಏನು ಮಾಡ್ತಾಯಿದ್ರಿ ಈಗ? ಏನಾಟ ಮಾಡ್ಕೊಡ್ತಾಯಿದ್ಯಾ ನನಗೆ? ಆಟ ಆಡ್ತಾಯಿದ್ಯಾ? ಸ್ಕೂಲಿಗೆ ರಜನಾ? ಏನು ಮಾಡ್ತಾಯಿದ್ಯಾ? ಏನು ಮಾಡ್ಬೇಕು ಕಾಫಿ ಮಾಡೋಕ್ಕೆ? ನೀರು. ಕಾಫಿ ಮಾಡೋಕ್ಕೆ ಎಣ್ಣೆ ಹಾಕ್ಬೇಕಂತೆ ಮಂಗಕ್ಕ ಇವಳು. ಕಾಫಿ, ಹಾಲು, ಸಕ್ಕರೆ ಅಲ್ಲಿದೆ ಅಲ್ಲ. ಹ್ಞೂ ಹ್ಞೂ ಕಲ್ಕಿ. ಚೆನ್ನಾಗೈತೆ. ಅಮ್ಮ ಉಪ್ಪೆಲ್ಲ ಆಯ್ತು ಇಲ್ಲೇ ಲೋಟದಲ್ಲಿ. ಆಯ್ತು ನಂಗೆ ಆಯ್ತು ನಂಗೋಸೆ
ಕಾಳೆಲ್ಲ ತಿನ್ಬೇಕು ಮಮ್ಮಿ. ನಾನು ಹೆಂಗ್ ತಿಂತೀನಿ ಗೊತ್ತಾ? ಬೇಡ, ಅದೆಲ್ಲ ಬೇಡ, ಎತ್ಕೊ. ಅದರೊಳಗಡೆ ಸ್ಪೂನ್ ಹಾಕ್ಕೊಂಡು ಒಂದೊಂದು ಹಾಕ್ಕೊಳ್ಳು. ಇಂದಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಈ ಪುಟಾಣಿ ಬ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.